ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ಫ್ರೆಂಡ್ಸ್. ಹಿಂದಿನ ತರಗತಿಯಲ್ಲಿ ನಾವು ಬ್ರೀಫ್ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ನ ಇತಿಹಾಸ ಏನಿತ್ತು, ಯಾವಾಗಿಂದ ಅದು ಪ್ರಾರಂಭ ಆಯಿತು, ಸೊ ಇವಾಗಿನ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು, ಹಿಂದೆ ಏನೆಲ್ಲ ಇತ್ತು ಆ ಪ್ರೊಸೀಜರ್ಸು, ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಸೆಷನಲ್ಲಿ ಸ್ಕೀಮ್ ಆಫ್ ಇನ್ಕಮ್ ಟ್ಯಾಕ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-2021 ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ the scheme of income tax for the assessment year 2020-21. ಕ್ಲಿಯರ್? ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನು ಮುಖ್ಯವಾಗಿ ಇದರಲ್ಲಿ ಕಲ್ತ್ಕೊಳ್ಳೋ ಒಂದು ಪರಿಕಲ್ಪನೆ ಇದೆ ಅಂದರೆ, ಸೊ ವಿ ನೀಡ್ ಟು ನೋ ದ ಡಿಫ್ರೆಂಟ್ ಸ್ಕೀಮ್ ಆಫ್ ಇನ್ಕಮ್ ಟ್ಯಾಕ್ಸ್. ಅಂದರೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿರೋ ವ್ಯಕ್ತಿಗಳಿಗೆ, ಅಂದರೆ ಇವಾಗ ನಾರ್ಮಲ್ ಸಿಟಿಸನ್ಸ್ ಬರ್ತೀವಿ, ಸೂಪರ್ ಸಿಟಿಸನ್ಸ್ ಬರ್ತಾರೆ, ಸೀನಿಯರ್ ಸಿಟಿಸನ್ಸ್, ಸೂಪರ್ ಸೀನಿಯರ್ ಸಿಟಿಸನ್ಸ್ ಬರ್ತಾರೆ. ಸೊ ಅವ್ರಿಗೆಲ್ಲ ಬೇರೆ ಬೇರೆ ಟ್ಯಾಕ್ಸ್ ರೇಟ್ಸ್ ಅಪ್ಲಿಕಬಿಲಿಟಿ ಇರುತ್ತೆ. ಓಕೆ, ಸೊ ಟು ನೋ ಡಿಫ್ರೆಂಟ್ ಸ್ಲ್ಯಾಬ್ ರೇಟ್ಸ್ ಅವೈಲಬಲ್ ಫಾರ್ ಡಿಫ್ರೆಂಟ್ ರೆಸಿಡೆಂಟ್ಸ್, ಬೇರೆ ಬೇರೆಯವ್ರಿಗೆ ಯಾವ್ಯಾವ ರೇಟಲ್ಲಿ ಟ್ಯಾಕ್ಸನ್ನು ವಿಧಿಸಲಾಗುತ್ತೆ ಅನ್ನೋದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಳೋದು ಈ ಒಂದು ಸೆಷನ್ನ ಆಬ್ಜೆಕ್ಟಿವ್ ಆಗಿರುತ್ತೆ. ಅಲ್ಟಿಮೇಟಾಗಿ ಈ ಸೆಷನ್ ಮುಗಿದಾಗ ನಾವು ಯಾವ ಸ್ಲ್ಯಾಬ್ ರೇಟು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ, ಮತ್ತು ಯಾವ್ಯಾವ ವ್ಯಕ್ತಿಗೆ, ನಾರ್ಮಲ್ ಸಿಟಿಸನ್ಸ್ಗೆ, ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ ಏನು ಟ್ಯಾಕ್ಸ್ ರೇಟ್ಸ್ ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನು ಈ ಒಂದು ಸೆಷನ್ನ ಕೊನೆಗೆ ನಾವು ತಿಳ್ಕೊಳ್ತೀವಿ, ಅಂದರೆ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾದರೆ ಹೋಗೋಣ ಮುಂದಕ್ಕೆ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಫಾರ್ ಇಂಡಿವಿಜುವಲ್ಸ್ ಏಜ್ ಆಫ್ ಲೆಸ್ ದ್ಯಾನ್ 60 years, 60 ವರ್ಷದಕ್ಕಿಂತ ಒಳಗಡೆ ಅಥವಾ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿರೋರಿಗೆ ಅಸೆಸ್ಸಿಗಳಿದ್ದರೆ, ಅದು ಮೆನ್ ಅಸೆಸ್ಸಿ ಇರ್ಬೋದು, ವುಮನ್ ಅಸೆಸ್ಸಿ ಇರ್ಬೋದು, ಗಂಡಸರಾಗಿರ್ಬೋದು ಅಸೆಸ್ಸಿ ಅಥವಾ ಹೆಂಗಸರಾಗಿರ್ಬೋದು, ಅವ್ರಿಗೆ ಏನು ಟ್ಯಾಕ್ಸ್ ರೇಟ್ಸ್ ಇದೆ ಅನ್ನೋದನ್ನು ನಾವು ಈ ಒಂದು ಸ್ಲೈಡಲ್ಲಿ ತಿಳ್ಕೊಳ್ತೀವಿ. ನೋಡಿ, ಮೊದಲನೇದಾಗಿ ದ ಎಕ್ಸಿಸ್ಟಿಂಗ್ ಸ್ಕೀಮ್ ಆರ್ ಓಲ್ಡ್ ಸ್ಕೀಮ್. ಎಕ್ಸಿಸ್ಟಿಂಗ್ ಸ್ಕೀಮ್ ಅಥವಾ ಓಲ್ಡ್ ಸ್ಕೀಮ್ ಅಂದರೆ ಈಗಾಗಲೇ ಚಾಲ್ತಿಯಲ್ಲಿದ್ದ ಒಂದು ಯೋಜನೆ, ಆಯಿತಾ? ಹೊಸ ಸ್ಕೀಮ್ನ ನಾವು ನಂತರ ಚರ್ಚೆ ಮಾಡೋಣ. ಸೊ ಎಕ್ಸಿಸ್ಟಿಂಗ್ ಸ್ಕೀಮ್ ಹೇಗಿತ್ತು ಅಂದರೆ, ಅಪ್ ಟು ₹2,50,000 ನಿಲ್, 2.5 ಲಕ್ಷದ ತನಕ ನಿಮ್ಗೆ ಏನು ಆದಾಯ ಇರುತ್ತೋ ಅಲ್ಲಿವರೆಗೂ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕಾಗಿಲ್ಲ. ನಿಮ್ಮ ಆದಾಯ 2,40,000 ಇದ್ದು ಅಥವಾ 2,50,000 ಇದ್ರೂ ನೀವು ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. 2,50,000ದಿಂದ 1ರಿಂದ 5 ಲಕ್ಷದವರೆಗೂ ಏನು ಆದಾಯ ಇರುತ್ತೋ ಅದಕ್ಕೆ 5% ಟ್ಯಾಕ್ಸ್ ಕಟ್ಟಬೇಕು. ಅರ್ಥ ಆಯ್ತಾ? ಅಲ್ಲಿಗೆ 2,50,001 ರೂಪಾಯಿಂದ ನಿಮಗೆ ಟ್ಯಾಕ್ಸ್ ರೇಟು ಅಪ್ಲಿಕಬಿಲಿಟಿ ಅಂದರೆ 5% ಟ್ಯಾಕ್ಸ್ ರೇಟ್ ಅಪ್ಲಿಕಬಿಲಿಟಿ ಬರುತ್ತೆ. ಎಲ್ಲಿವರೆಗೂ? 5 ಲಕ್ಷದವರೆಗೂ. ಎಕ್ಸಾಂಪಲ್, ನಿಮ್ಮ ಆದಾಯ 2,70,000 ಇದ್ದರೆ 2.5 ಲಕ್ಷ ತನಕ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಉಳಿದಿದ್ದು 20,000 ರೂಪಾಯಿಗೆ ನೀವು 5% ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್, 5,01,000 ರೂಪಾಯಿಂದ 7.5 ಲಕ್ಷ ತನಕ ನಿಮಗೆ 20%, ಆ್ಯಕ್ಚುಲಿ 10 ಲಕ್ಷ ತನಕನೂ 20%. ನಾವು ನ್ಯೂ ಸ್ಕೀಮ್ಗೆ ನಮಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಇಲ್ಲಿ ಬೈಫರ್ಗೇಟ್ ಮಾಡಿದ್ದೀವಿ. 5,01,000 ರೂಪಾಯಿಂದ ಹಿಡಿದು 10 ಲಕ್ಷದವರೆಗೂ ನಿಮ್ಗೇನೆಲ್ಲ ಆದಾಯ ಇರುತ್ತೋ ಅದಕ್ಕೆ 20% ಟ್ಯಾಕ್ಸ್ ರೇಟ್ ಅಪ್ಲಿಕಬಿಲಿಟಿ ಇರುತ್ತೆ. ಎಕ್ಸಾಂಪಲ್, ನಿಮ್ಮ ಒಂದು ವಾರ್ಷಿಕ ಆದಾಯ 8 ಲಕ್ಷ ಇದೆ ಅಂದರೆ ಮೊದಲ 2.5 ಲಕ್ಷಕ್ಕೆ ಟ್ಯಾಕ್ಸ್ ಇರಲ್ಲ. ನಂತರದ 2.5 ಲಕ್ಷಕ್ಕೆ ಅಂದರೆ 2.5 ಲಕ್ಷದಿಂದ 5 ಲಕ್ಷದವರೆಗೂ ಏನಿರುತ್ತೆ ಅದಕ್ಕೆ 5% ಟ್ಯಾಕ್ಸ್ 12,500 ಬರುತ್ತೆ. 5 ಲಕ್ಷದಿಂದ ನಂತರದ ಆದಾಯ ಏನಿದೆ, ನಮ್ಮ ಆದಾಯ 8 ಲಕ್ಷ, 5 ಲಕ್ಷ ಆದಮೇಲೆ ಉಳ್ಕೊಂಡಿರೋದೆಷ್ಟು? ಇನ್ನು 3 ಲಕ್ಷ. 3 ಲಕ್ಷಕ್ಕೆ 20% ಅಂದರೆ 60,000. ಅಲ್ಲಿಗೆ 12,500 ಪ್ಲಸ್ 60,000 72,500 ಪ್ಲಸ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಸೆಸ್ 4%, ಇಷ್ಟು ಅಪ್ಲಿಕಬಿಲಿಟಿ ಆಗುತ್ತೆ. ಅಲ್ಲಿಗೆ 5,01,000 ರೂಪಾಯಿಂದ ಹಿಡಿದು 10 ಲಕ್ಷದವರೆಗೂ ನಿಮಗೆ 20% ಟ್ಯಾಕ್ಸ್ ಅಪ್ಲಿಕಬಿಲಿಟಿ ಇರುತ್ತೆ. ನೆಕ್ಸ್ಟ್, ಬಿಯಾಂಡ್ 10 lakhs, 10 ಲಕ್ಷಕ್ಕಿಂತ ಆಚೆ ಆದಾಯ ಇದ್ದರೆ, 10 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ದರೆ 30% ಟ್ಯಾಕ್ಸ್ ರೇಟ್ ಇದೆ. ಅರ್ಥ ಆಯ್ತಾ? ಅಕಸ್ಮಾತ್ ಒಬ್ಬ ವ್ಯಕ್ತಿಯ ಆದಾಯ 12 ಲಕ್ಷ ಇತ್ತು ಅಂದರೆ ಮೊದಲ 2.5 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟೋ ಹಂಗಿಲ್ಲ. ನಂತರದ 2.5 ಲಕ್ಷಕ್ಕೆ 5% ಟ್ಯಾಕ್ಸು 12,500 ಆಗುತ್ತೆ. ನಂತರದ 5 ಲಕ್ಷಕ್ಕೆ ಅಂದರೆ 5 ಲಕ್ಷದಿಂದ 10 ಲಕ್ಷದವರೆಗೂ ಏನು 5 ಲಕ್ಷ ಇದೆಯೋ ಅದಕ್ಕೆ 20% ಟ್ಯಾಕ್ಸ್ ಆಗುತ್ತೆ, ಅಂದರೆ 1 ಲಕ್ಷ ಬರುತ್ತೆ. ನೆಕ್ಸ್ಟ್, 10 ಲಕ್ಷ ಆದಮೇಲೆ ಆ ವ್ಯಕ್ತಿಗೆ ಎಷ್ಟು ಆದಾಯ ಇದೆ? 2 ಲಕ್ಷ ಇದೆ. ಅಲ್ಲಿಗೆ ಆ 2 ಲಕ್ಷಕ್ಕೆ 30% ಟ್ಯಾಕ್ಸ್ ಬರುತ್ತೆ, ಅಂದರೆ 60,000. ಅಲ್ಲಿಗೆ 12,500 ಪ್ಲಸ್ 1 ಲಕ್ಷ
ಪ್ಲಸ್ 60,000, ಅಲ್ಲಿಗೆ 1,72,500 ಪ್ಲಸ್ ಸೆಸ್ 4%, ಇಷ್ಟು ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ. ಸೊ ದಿಸ್ ಈಸ್ ಆ್ಯಸ್ ಪರ್ ಓಲ್ಡ್ ಸ್ಕೀಮ್ ಪ್ರಕಾರ. ಬಟ್ ನಮಗೆ ಈ ವರ್ಷದಿಂದ ನಮಗೆ ಒಂದು ಹೊಸ ಸ್ಕೀಮನ್ನು ನಮಗೆ ಜಾರಿಗೆ ತಂದಿದ್ದಾರೆ. ಇಟ್ ಈಸ್ ನಾಟ್ ಅ ಮ್ಯಾಂಡೇಟರಿ ಸ್ಕೀಮ್, ಇಟ್ ಈಸ್ ಅನ್ ಆಪ್ಷನಲ್ ಸ್ಕೀಮ್. ನಿಮಗೆ ಇಚ್ಛೆ ಇದ್ದರೆ ನೀವು ಇದಕ್ಕೆ ಹೋಗ್ಬೋದು ಅಂತ. ಏನಪ್ಪ ಆ ಸ್ಕೀಮ್ ಅಂದರೆ ನೋಡಿ, ಅಪ್ ಟು 2,50,000 ನಿಲ್, 2.5 ಲಕ್ಷ ತನಕ ಅಲ್ಲೂ ಮೊದಲು ಇರಲಿಲ್ಲ, ಇವಾಗಲೂ ಇಲ್ಲ. ಓಕೆ, ನೀವು ಕಟ್ಟೋ ಹಾಗಿಲ್ಲ. 2,50,000 to 5 lakh 5%, 5 lakh rupee to 7,50,000 10%, 7,50,000 to 10 lakhs 15%, 10 lakhs to 12,50,000 20%, 12,50,000 to 15 lakhs 25%, ಬಿಯಾಂಡ್ 15 lakhs 30%. ಅಲ್ಲಿಗೆ ಇದರಲ್ಲಿ ಏನು ನಾವು ಗಮನಿಸ್ಬೋದು ಅಂದರೆ ಪ್ರತಿ 2.5 ಲಕ್ಷಕ್ಕೆ ನಿಮ್ಮ ಟ್ಯಾಕ್ಸ್ ರೇಟ್ ಏನಾಗ್ತಿದೆ, ಚೇಂಜ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಮೊದಲ 2.5 ಲಕ್ಷಕ್ಕೆ ಏನೂ ಇಲ್ಲ, ನಂತರದ 2.5 ಲಕ್ಷಕ್ಕೆ 5%, ನಂತರ 10%, 15%, 20%, 25%, 30%. ಆಯಿತಾ? ಸೊ ಈ ಥರ ನಮ್ಮ ಟ್ಯಾಕ್ಸ್ ರೇಟ್ಸ್ ಇದೆ. ಆದರೆ ಈ ಒಂದು ನ್ಯೂ ಸ್ಕೀಮಲ್ಲಿ ಏನಿದೆ, ಕೆಲವೊಂದು ಡಿಡಕ್ಷನ್ಸ್ಗಳನ್ನು ನಾವು ಕ್ಲೈಮ್ ಮಾಡೋದಕ್ಕೆ ಬರಲ್ಲ. 80C ಇಂದ 80U ಡಿಡಕ್ಷನ್ಸ್ ಇದೆ. ನೀವು ಹೋಗ್ತಾ ತಿಳ್ಕೊಳ್ತೀರ ಇದ್ರ ಬಗ್ಗೆ. ಸೊ ಅದನ್ನು ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಸೊ ಯಾರಿಗೆ 80C to 80U ಡಿಡಕ್ಷನ್ ಇರಲ್ವೋ ಅಂಥವ್ರಿಗೆ ಈ ನ್ಯೂ ಸ್ಕೀಮು ತುಂಬ ಒಂದು ಲಾಭಕರವಾಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಫಾರ್ ಲೆಸ್ ದ್ಯಾನ್ 60 years ಏಜ್ಡ್ ಪೀಪಲ್. ಮುಂದೆ ನಾವು 60 years to 80 years ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ಏನು ರೇಟ್ ಇದೆ. ಓಕೆ, ಎಕ್ಸಿಸ್ಟಿಂಗ್ ಅಥವಾ ಓಲ್ಡ್ ಸ್ಕೀಮ್ 2.5 ಲಕ್ಷ ತನಕ ನಿಲ್. ಓಕೆ, ಅದು ಮೊದಲು ಇತ್ತು, ಬಟ್ ಇವರಿಗೆ 3 ಲಕ್ಷ ತನಕ ನಿಲ್. ಅಂದರೆ ಒಬ್ಬ ಸೀನಿಯರ್ ಸಿಟಿಸನ್ನು, ಇಫ್ ಎ ಸೀನಿಯರ್ ಸಿಟಿಸನ್ ಹ್ಯಾವಿಂಗ್ ಅನ್ ಇನ್ಕಮ್ ಅಪ್ ಟು rupees 3 lakh, ಹಿ ನೀಡ್ ನಾಟ್ ಟು ಪೇ ಎನಿ ಟ್ಯಾಕ್ಸ್. 3 ಲಕ್ಷ ತನಕ ಇವ್ರಿಗೆ ಆದಾಯ ಇದ್ದರೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಯಾರಿಗೆ 60 ವರ್ಷ ಏಜಿನ, 60 ವರ್ಷಕ್ಕಿಂತ ಜಾಸ್ತಿ ಏಜ್ ಆಗಿರಬೇಕು, ಬಟ್ 80ಕ್ಕಿಂತ ಕಡಿಮೆ ಏಜ್ ಆಗಿರಬೇಕು. 60ರಿಂದ 80 ವರ್ಷದೊಳಗಿರೋರಿಗೆ 3 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ. ನೆಕ್ಸ್ಟ್ 3 ಲಕ್ಷದಿಂದ 5 ಲಕ್ಷದವರೆಗೂ 5% ಟ್ಯಾಕ್ಸ್. ಅಲ್ಲಿ 2.5 ಲಕ್ಷದಿಂದ 5 ಲಕ್ಷದವರೆಗೂ 5% ಟ್ಯಾಕ್ಸ್ ಕಟ್ತಾಯಿದ್ರು ಹಿಂದಿನ ಕ್ಯಾಟಗರಿಯವರು. ಬಟ್ ಇವರು 3 ಲಕ್ಷದಿಂದ 5 ಲಕ್ಷಕ್ಕೆ 5%, 5 ಲಕ್ಷದಿಂದ 10 ಲಕ್ಷಕ್ಕೆ 20%, ಸೇಮ್ ಆ್ಯಸ್ ಇಟ್ ಈಸ್. ಇಂದ ಏನಿತ್ತು 5ರಿಂದ 10 20% ಸೇಮ್ ಇದೆ. 10 ಲಕ್ಷಕ್ಕಿಂತ ದಾಟಿದ್ರೆ 30%. ಕ್ಲಿಯರ್? ಸೇಮ್ ಥಿಂಗ್. ಏನು ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಅಂದರೆ ಅಲ್ಲಿ 2.5 ಲಕ್ಷ ತನಕ ನಿಲ್ಲಿತ್ತು, ಬಟ್ ಇವರಿಗೆ 3 ಲಕ್ಷ ತನಕ ನಿಲ್ಲಾಗುತ್ತೆ. ಅಂದರೆ 3 ಲಕ್ಷ ತನಕ ಇವರು ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಓಲ್ಡ್ ಸ್ಕೀಮ್. ನ್ಯೂ ಸ್ಕೀಮ್ ಏನು ಹೇಳುತ್ತೆ? ಸೇಮ್ ಥಿಂಗ್. ಏನು, 2.5 ಲಕ್ಷ ತನಕ ನಿಲ್ ಅಲ್ವಾ? ನಿಲ್ ಅಲ್ಲೇ ಇತ್ತು, ಸೇಮ್ ಇತ್ತಲ್ಲ, ಅದೇ ಥರ. ನೆಕ್ಸ್ಟ್ 2.5 ಲಕ್ಷದಿಂದ 5 ಲಕ್ಷದವರೆಗೂ 5%, 5% ಇದೆ. ಆಮೇಲೆ ನೆಕ್ಸ್ಟ್ 2.5 ಲಕ್ಷಕ್ಕೆ 5ರಿಂದ 7.5 10%, 7.5ರಿಂದ 10 ಲಕ್ಷಕ್ಕೆ 15%, 10 ಲಕ್ಷದಿಂದ 12.5 ಲಕ್ಷಕ್ಕೆ 20%, 12.5ರಿಂದ 15 ಲಕ್ಷಕ್ಕೆ 25%, 15 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದವ್ರಿಗೆ 30% ಟ್ಯಾಕ್ಸ್ ರೇಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಫಾರ್ ದೋಸ್ ಪೀಪಲ್ ಹೂಸ್ ಏಜ್ ಈಸ್ ಬಿಟ್ವೀನ್ 60 to 80 years. 60ರಿಂದ 80 ವರ್ಷ ಇರೋರಿಗೆ ಈ ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ. ಅಲ್ಲಿಗೆ ಇದಕ್ಕೂ ಮತ್ತು ಹಿಂದಿನದಕ್ಕೂ ಏನು ವ್ಯತ್ಯಾಸ ಅಂದರೆ ಅವರು 2.5 ಲಕ್ಷ ತನಕ ಅವರು ಟ್ಯಾಕ್ಸ್ ಕಟ್ಟೋಂಗಿರಲಿಲ್ಲ, ಬಿಲೋ 60 years ಏಜ್ಡು. ಇವರು ಅಬೌವ್ 60 to 80 years ಏಜ್ ಇರೋರು 3 ಲಕ್ಷ ತನಕ ಟ್ಯಾಕ್ಸ್ ಕಟ್ಟೋಗಿಲ್ಲ. ಅದನ್ನೊಂದು ಬಿಟ್ಟರೆ ಬೇರೆ ಎಲ್ಲ ಟ್ಯಾಕ್ಸ್ ರೇಟು ಸಿಮಿಲರ್ ಆಗಿದೆ. ಆಯಿತು ಸರ್, ಹಾಗಾದರೆ 80 years ದಾಟಿದವ್ರಿಗೆ ಏನು ಮಾಡಬೇಕು ಸರ್? ನೋಡಿ, ಇಲ್ಲಿದೆ ಅವ್ರಿಗೆ ಸೊಲ್ಯೂಷನ್. ಏನಿಲ್ಲ, 80 years ದಾಟಿದವರು 5 ಲಕ್ಷ ತನಕ ಇವರು ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಓಕೆ, ಅಪ್ ಟು 5 lakh ದೇ ನೀಡ್ ನಾಟ್ ಟು ಪೇ ಟ್ಯಾಕ್ಸ್. ಉಳಿದಿದ್ದು ಆ್ಯಸ್ ಇಟ್ ಈಸ್ ಇದೆ. ಏನು, 5 ಲಕ್ಷದಿಂದ 10 ಲಕ್ಷದವರೆಗೂ ಆದಾಯ ಇದ್ದರೆ 20%, 10 ಲಕ್ಷ ದಾಟಿದ್ರೆ 30% ಆ್ಯಸ್ ಪರ್ ಓಲ್ಡ್ ರೆಜ್ಯೂಮೆ. ಕ್ಲಿಯರ್? ಬಟ್ ಟ್ಯಾಕ್ಸ್ ನ್ಯೂ ರೆಜ್ಯೂಮೆ ಅಥವಾ ನ್ಯೂ ಸ್ಕೀಮಲ್ಲಿ ಏನಿದೆ, ಸೇಮ್ 2.5ವರೆಗೂ ನಿಲ್, 2.5ರಿಂದ 5 ಲಕ್ಷಕ್ಕೆ 5%, 5 ಲಕ್ಷದಿಂದ 7.5ಗೆ 10%, 15, 20, 25, 15 ಲಕ್ಷಕ್ಕಿಂತ ಜಾಸ್ತಿ ಇರೋರು 30%. ಓಕೆ, ಸೊ ಅಲ್ಲಿಗೆ ಏನು ವ್ಯತ್ಯಾಸ ಆಯಿತು? 3 ಕ್ಯಾಟಗರಿ, ನಾವು 3 ಕ್ಯಾಟಗರಿ ಇದುವರೆಗೂ ನೋಡಿದ್ವಿ. ಬಿಲೋ 60 yearsಗೆ 2.5 ಲಕ್ಷ ತನಕ ಎಕ್ಸಂಪ್ಷನ್ ಇದೆ. 60 to 80 years
ಒಳಗೆ ಅವ್ರಿಗೆ ಸಿಟಿಸನ್ಸ್ಗೆ ಅಥವಾ ಸೀನಿಯರ್ ಸಿಟಿಸನ್ಸ್ಗೆ 3 ಲಕ್ಷ ತನಕ ಎಕ್ಸಂಪ್ಷನ್ ಇದೆ. ಬಿಯಾಂಡ್ 80 ಇಯರ್ಸ್ 80 ವರ್ಷ ದಾಟಿರೋರನ್ನ ನಾವು ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ, ಅವ್ರಿಗೆ 5 ಲಕ್ಷ ತನಕ ಎಕ್ಸಂಪ್ಷನ್ ಇದೆ. ಓಕೆ, ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಪ್ರಾಬ್ಲಮ್ಸ್ ಎಲ್ಲ ಮಾಡಬೇಕಾದ್ರೆ ಈ ಒಂದು ಕಂಡೀಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಸೊ ಬಿಲೋ 60 ಇಯರ್ಸ್ 2,50,000 up to 2,50,000 nil, 60 to 80 years up to 3 lakh nil, beyond 80 years up to 5 lakhs nil. Other than that the rates are same. ಅದನ್ನು ಬಿಟ್ಟು ಬೇರೆ ಎಲ್ಲ ರೇಟ್ಗಳು ಸಿಮಿಲರ್ ಆಗಿದೆ. ಓಕೆ ಸರ್, ದಿಸ್ ಇಸ್ ಅಬೌಟ್ ಇಂಡಿವಿಜುವಲ್. ಇದು ವ್ಯಕ್ತಿಗಳಿಗೆ ಸರ್. ನೆಕ್ಸ್ಟ್ ಕಂಪ್ನಿಗಳು. ಓಕೆ ನೋಡಿ, ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಫಾರ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಬಾಡಿ ಆಫ್ ಇಂಡಿವಿಜುವಲ್ಸ್, ಎನಿ ಅದರ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್. ಓಕೆ, ಇವಾಗ ಒಂದಷ್ಟು ವ್ಯಕ್ತಿಗಳು ಸೇರಿಕೊಂಡು ಒಂದು ಸಂಸ್ಥೆನ ಹುಟ್ಟಾಕಿರ್ತಾರೆ, ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನು ಸರ್, AOPಗಳಿಗೆ BOIಗಳಿಗೆ ಏನು ಸರ್ ಟ್ಯಾಕ್ಸ್ ರೇಟು? ಓಕೆ, ಇಲ್ಲಿ ನೋಡಿ ಸಿಂಪಲ್ ಆಗಿದೆ. ಬಿಲೋ 60 ಇಯರ್ಸ್ ನಮಗೆ ಟ್ಯಾಕ್ಸ್ ರೇಟ್ ಏನಿತ್ತೋ ಸೇಮ್ ಅಪ್ಲಿಕಬಲ್ ಆಗುತ್ತೆ. ಸೊ ಅಪ್ ಟು 2,50,000 ನಿಲ್, 2,50,000 to 5 lakh rupee 5%, 5 lakh 1 rupee to 10 lakhs 20%, and above 10 lakhs it is 30%. ಓಕೆ, ಬಿಲೋ 60 ಇಯರ್ಸ್ ಏಜ್ಗೆ ಏನು ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಇತ್ತೋ ಅದೇ ಟ್ಯಾಕ್ಸ್ ಸ್ಲ್ಯಾಬು ಅಸೋಸಿಯೇಷನ್ ಆಫ್ ಪರ್ಸನ್ಸ್ಗೆ, ಬಾಡಿ ಆಫ್ ಇಂಡಿವಿಜುವಲ್ಸ್ಗೆ ಮತ್ತು ಎನಿ ಅದರ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್ಗೆ ಅಪ್ಲಿಕಬಲ್ ಆಗುತ್ತೆ. ದೆನ್ ಟ್ಯಾಕ್ಸ್ ರೇಟ್ಸ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್, ಪಾಲುದಾರಿಕೆ ಸಂಸ್ಥೆಗಳಿಗೆ ಏನು ಒಂದು ತೆರಿಗೆ ದರ ಅಪ್ಲಿಕಬಲ್ ಆಗುತ್ತೆ. ಅ ಪಾರ್ಟ್ನರ್ಶಿಪ್ ಫಾರ್ಮ್ ಇನ್ಕ್ಲೂಡಿಂಗ್ LLP ಅಂದರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಓಕೆ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಓಕೆ, ಅವ್ರಿಗೂ ಸೇರಿಸ್ಕೊಂಡು ಪಾರ್ಟ್ನರ್ಶಿಪ್ ಫಾರ್ಮ್ ಈಸ್ ಟ್ಯಾಕ್ಸಬಲ್ ಅಟ್ 30%, 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 30% ಇಸ್ ದ ಟ್ಯಾಕ್ಸ್ ರೇಟ್. ನೆಕ್ಸ್ಟ್, ಸರ್ಚಾರ್ಜ್ 12% ಆಫ್ ಇನ್ಕಮ್ ಟ್ಯಾಕ್ಸ್ ವೇರ್ ಟೋಟಲ್ ಇನ್ಕಮ್ ಎಕ್ಸಿಡ್ಸ್ ₹1 crore. ಈ ಪಾರ್ಟ್ನರ್ಶಿಪ್ ಫಾರ್ಮ್ಗಳು, ಪಾಲುದಾರಿಕಾ ಸಂಸ್ಥೆಗಳ ಆದಾಯ ಏನಾದರೂ 1 ಕೋಟಿ ದಾಟಿದ್ರೆ, 1 ಕೋಟಿಗಿನ್ನ ದಾಟಿದ್ರೆ ಆಯಿತಾ, ಆವಾಗ 12% ಅಡಿಷ್ನಲ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಕ್ಲಿಯರ್? 12% ಸರ್ಚಾರ್ಜ್ ಅಂದರೆ ಅಡಿಷ್ನಲ್ ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ ಇವರು. ಯಾವಾಗ? ಇವರ ಆದಾಯ 1 ಕೋಟಿ ದಾಟಿದ್ರೆ. ದೆನ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಸೆಸ್ ಆ್ಯಸ್ ಯೂಶಲಿ 4% ಆಫ್ ಇನ್ಕಮ್ ಟ್ಯಾಕ್ಸ್ ಪ್ಲಸ್ ಸರ್ಚಾರ್ಜ್. ಸೊ ಅಲ್ಲಿಗೆ 4% ನಿಮಗೆ ಏನು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿರುತ್ತೋ ಅದ್ರ ಮೇಲೆ ಎಜುಕೇಷನ್ ಆ್ಯಂಡ್ ಹೆಲ್ತ್ ಸೆಸ್ಸು ನಿಮಗೆ ಚಾರ್ಜ್ ಆಗುತ್ತೆ, ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ಗೆ. ಸೊ ದಟ್ 30% is the tax rate. If your income exceeds ₹1 crore, then 12% is the surcharge rate. And as usually, education and health cess is applicable at the rate of 4%. This is about partnership firm. Then for domestic company, Swadeshi ಕಂಪನಿಗಳು ಆಯಿತಾ, ದೇಶಿ ಕಂಪನಿಗಳು, ಎ ಡೊಮೆಸ್ಟಿಕ್ ಕಂಪನಿ ಇಸ್ ಟ್ಯಾಕ್ಸಬಲ್ ಅಟ್ 30%. ಡೊಮೆಸ್ಟಿಕ್ ಕಂಪನಿಗೂ ಕೂಡ ಟ್ಯಾಕ್ಸ್ ರೇಟು 30% ಇದೆ. However, the tax rate is 25% if turnover or gross receipt of the company does not exceed 400 crore in the previous year. 30% ಟ್ಯಾಕ್ಸ್ ರೇಟ್ ಇರೋದು. ಅಕಸ್ಮಾತ್ ಆ ಒಂದು ಡೊಮೆಸ್ಟಿಕ್ ಕಂಪನಿಯ ಟರ್ನೋವರ್ ಅಂದರೆ ಸೇಲ್ಸು ಆ ಹಿಂದಿನ ವರ್ಷದಲ್ಲಿ 400 ಕೋಟಿಗಿನ್ನ ಕಡಿಮೆ ಇದ್ದರೆ ಆವಾಗ ಅವ್ರಿಗೆ 25% ಟ್ಯಾಕ್ಸ್ ರೇಟು ಅಪ್ಲಿಕಬಿಲಿಟಿ ಆಗುತ್ತೆ. ಓಕೆ, ಅಲ್ಲಿಗೆ 30% ಇಸ್ ದ standard tax rate. If turnover is less than 400 crores in the previous year, then 25% will be the tax rate for the domestic company. Okay, so that ಇದುವರೆಗೂ ನಾವೇನೇನು ತಿಳ್ಕೊಂಡ್ವಿ, ಇಂಡಿವಿಜುವಲ್ಸ್ ಬಿಲೋ 60 ಇಯರ್ಸ್ ಏನು ಟ್ಯಾಕ್ಸ್ ಸ್ಲ್ಯಾಬ್ಸ್ ಬಂತು, 60 to 80 ಇಯರ್ಸ್ಗೆ ಏನು ಟ್ಯಾಕ್ಸ್ ಸ್ಲ್ಯಾಬ್ ಬಂತು, ಮತ್ತು ಬಿಯಾಂಡ್ 80 ಇಯರ್ಸ್ ಏನು ಟ್ಯಾಕ್ಸ್ ಸ್ಲ್ಯಾಬ್ಸ್, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಬಿಟ್ಟು ಅಸೋಸಿಯೇಷನ್ ಆಫ್ ಪರ್ಸನ್ಸ್ಗೆ, ಬಾಡಿ ಆಫ್ ಇಂಡಿವಿಜುವಲ್ಸ್ಗೆ ಏನು ಟ್ಯಾಕ್ಸ್ ರೇಟ್ ಇದೆ ಅದನ್ನು ಚರ್ಚೆ ಮಾಡಿದ್ವಿ. ಪಾರ್ಟ್ನರ್ಶಿಪ್ ಫರ್ಮ್ಗಳಿಗೆ ಮತ್ತು ಕಂಪ್ನಿಗಳಿಗೆ ಏನು ಟ್ಯಾಕ್ಸ್ ರೇಟ್ ಇದೆ ಇದನ್ನು ಚರ್ಚೆ ಮಾಡಿದ್ವಿ. ಆಯಿತಾ? ನೀವು ಇದಕ್ಕಿಂತ ಹೆಚ್ಚಿಗೆ ನೀವು ತಿಳ್ಕೊಬೇಕು ಅಂತ ನಿಮಗೆ ಆಸಕ್ತಿ ಇದ್ದಾಗ ಖಂಡಿತ ನೀವು ಈ ಒಂದು ಬುಕ್ಕನ್ನು ನೀವು ಲಾ ಆ್ಯಂಡ್ ಪ್ರಾಕ್ಟೀಸ್ ಡಾಕ್ಟರ್ ವಿನೋದ್ ಸಿಂಘಾನಿಯಾ, ಡಾಕ್ಟರ್ ಕಪಿಲ್ ಸಿಂಘಾನಿಯಾ, ಟ್ಯಾಕ್ಸ್ಮನ್ ಪಬ್ಲಿಕೇಶನ್, ಈ ಪುಸ್ತಕದಲ್ಲಿ ನಿಮಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ಮುಂದಿನ ಒಂದು ಕಾನ್ಸೆಪ್ಟ್ಗಳನ್ನ ಹೊತ್ಕೊಂಡು ನಾವು ಮುಂದಿನ ಕ್ಲಾಸಲ್ಲಿ ನಾವು ಸಿಗೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.